ಸೊ ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ಗೇಮ್ ಪ್ಲೇ ವಿಡಿಯೋ. ಸೊ ಇವತ್ತು ನಾನು ನಿಮಗೆ ಈ ಮ್ಯಾಸಿವ್ ಹೋಮ್ ಥಿಯೇಟ್ರ್ ಕಾಂಬಿನೇಷನ್ದು ಒಂದು ಪಾಸಿಟಿವ್ ಮತ್ತು ನೆಗೆಟಿವ್ಸ್ ಬಗ್ಗೆ ಹೇಳ್ತೀನಿ ಈ ವಿಡಿಯೋಲಿ. ಸೊ ನಾನೇನು ಮಾಡಿದೆ, ಸೊ ಈ ಟವರ್ ಸ್ಪೀಕರ್ನ ಈ ಥರ ಈಗ ಇಕ್ಕಿದ್ದೆ, ಈ ಥರ ಇಕ್ಕಿದ್ರೆ ಬ್ಯಾಸ್ ಬರುತ್ತೆ ಅಂತ. ಸೊ ಇದನ್ನ ಈ ಸೈಡ್ಗೆ ಇಟ್ಟಿದ್ದೀನಿ. ಸೊ ಇವತ್ತಿನ ವಿಡಿಯೋಲಿ ಇದ್ರದ್ದು ಪಾಸಿಟಿವ್ ಮತ್ತು ನೆಗೆಟಿವ್ಸ್ನ ತಿಳಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಸ್ಕಿಪ್ ಮಾಡಬೇಡಿ. ಇದರಲ್ಲಿ ಏನೇನು ಪಾಸಿಟಿವ್ಸ್ ಇದೆ, ನೆಗೆಟಿವ್ಸ್ ಇದೆ, ಹಾಗೂ ಏನೇನು ಇಂಪ್ರೂವ್ಮೆಂಟ್ ಮಾಡಬೇಕಾಗಿತ್ತು, ಏನೇನು ಇದರ ಏನಂದರೆ ಕ್ಯಾಪಬಲ್ ಇದೆ, ಏನರಲ್ಲಿ ಕ್ಯಾಪಬಲ್ ಇಲ್ಲ ಅಂತ ಈ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಸೊ ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಈ ಸ್ಪೀಕರ್ ಒಂದು ಪವರ್ ಸಪ್ಲೈ ಅಂತ ಒಂದು ಕೊಡಬೇಕು. ಪವರ್ ಸಪ್ಲೈನ ಕೊಡೋಣ ಬನ್ನಿ. ಸೊ ಇದ್ರದ್ದೊಂದು ಪವರ್ ಸಪ್ಲೈ. ಸೊ ಈಗ ಈ ಸ್ಪೀಕರ್ನ ಈಗ ಆನ್ ಮಾಡಿದ್ದೀವಿ. ಸೊ ಈ ಸ್ಪೀಕರ್ನ ಆನ್ ಮಾಡಿದಾಗ ನಿಮ್ಗೆ ಹೇಳಿದೆ ಬೆಸ್ಟ್ ಎಫೆಕ್ಟ್ ಅಂದರೆ ಇಲ್ಲಿ ಇ ಕ್ಯೂ ಬಟನ್ ಅಂತ ಬರುತ್ತೆ. ಇ ಕ್ಯೂ ಬಟನ್ನ ಒತ್ತಿದ್ರೆ ಇಲ್ಲಿ ನಿಮಗೆ ಎಫೆಕ್ಟ್ಗಳು ಬರುತ್ತೆ. ಸೊ ಇಲ್ಲಿ ನೋಡ್ಬೋದು ಮ್ಯೂಸಿಕ್ ಎಫೆಕ್ಟ್ಸ್ಗಳು ಬರ್ತಾ ಇದ್ದಾವೆ. ಬೆಸ್ಟ್ ಎಫೆಕ್ಟ್ ನಿಮಗೆ ಯಾವ್ದು ಬೇಕಂದರೆ ಈ ಥರ ಕ್ಲಾಸಿಕಲ್ ಎಫೆಕ್ಟ್ ಅಂತ ಹಾಕಬೇಕು ಅಂತ ಹೇಳ್ತೀನಿ. ಸೊ ಈ ಒಂದು ಸ್ಪೀಕರಲ್ಲಿ ಏನೂ ಅವಶ್ಯಕತೆ ಇಲ್ಲ. ಈ ಸ್ಪೀಕರಲ್ಲಿ ಟೆರಬಲ್ ಅಂತ ಒಂದು ಫೀಚರ್ ಬರುತ್ತೆ. ಆ ಟೆರಬಲ್ ಏನಿದೆ ಅದನ್ನು ಕಡಿಮೆ ಮಾಡಿ ಟೆರಿಬಲ್ನ ಫುಲ್ಲು 0 ಕೊಟ್ಟು ಬೇಸ್ ಮಾತ್ರ ಫುಲ್ಲಾಗಿ ಕೊಡಿ ಅಂತ ಅಂದಿದ್ದೆ ಇದರಲ್ಲಿ. ಸೊ ಈಗ ಈ ಸ್ಪೀಕರ್ ಒಂದು ಇದೇನು ಮಾಡಿದೆ, ಡಿಸ್ಕನೆಕ್ಟ್ ಮಾಡಿ ಇದನ್ನು ಆ್ಯಂಪ್ಲಿಫೈಯರ್ನ ಕನೆಕ್ಟ್ ಮಾಡಿದೆ ಈ ಒಂದು ಸಬ್ ವೂಫರ್ಗೆ. ಅದಾದಮೇಲೆ ಅಲ್ಲಿಂದ ಆ ಒಂದು ಸ್ಪೀಕರ್ಗೆ ಕನೆಕ್ಟ್ ಮಾಡಿದ್ದೆ. ಸೊ ಈಗ ಇದರಲ್ಲಿ ಪಾಸಿಟಿವ್ಸ್ ಬಗ್ಗೆ ಹೇಳ್ತೀನಿ. ಈಗ ಆಡಿಯೋ ಪ್ಲೇ ಮಾಡಿ ತೋರಿಸ್ತೀನಿ. ಪಾಸಿಟಿವ್ ಔಟ್ಪುಟ್ ಏನಿದೆ, ನೆಗೆಟಿವ್ ಔಟ್ಪುಟ್ ಏನಿದೆ ಅಂತ. ಸೊ ಈಗ ನಾನು ನಿಮಗೆ ಈಗ ಹೇಳ್ತೀನಿ. ಸೊ ಲೆಟ್ಸ್ ಪ್ಲೇ ದ ಆಡಿಯೋ. ಸೊ ಈಗ ನಾನೀಗ ಬ್ಲೂಟೂತ್ ಕನೆಕ್ಷನ್ನ ಆನ್ ಮಾಡ್ಕೊಂಡಿದ್ದೀನಿ. ಬ್ಲೂಟೂತ್ ಕನೆಕ್ಷನಲ್ಲಿ ಈಗ ಈ ಒಂದು ಸಾಂಗ್ನ ಪ್ಲೇ ಮಾಡ್ತೀನಿ. ಈಗ ಸೌಂಡ್ ನೋಡಿ ಹೇಗೆ ಔಟ್ಪುಟ್ ಬರುತ್ತೆ, ಇದರ ಪಾಸಿಟಿವ್ ಮತ್ತು ನೆಗೆಟಿವ್ನ ಇವತ್ತೀಗ ಹೇಳ್ತೀನಿ. ಸೊ ಲೆಟ್ಸ್ ಪ್ಲೇ ದ ಆಡಿಯೋ ಆ್ಯಂಡ್ ಸಿ ಹೌ ಇಸ್ ದ ಔಟ್ಪುಟ್. ಸೊ ಔಟ್ಪುಟ್ಟಲ್ಲಿ ಅಂಥದ್ದೇನಿಲ್ಲ, ಚೆನ್ನಾಗಿ ಔಟ್ಪುಟ್ ಬರ್ತಾ ಇದೆ. ಸೊ ಪಾಸಿಟಿವ್ ನಂಬರ್ 1 ಪಾಯಿಂಟ್. ಫಸ್ಟ್ ಪಾಯಿಂಟ್ ಹೇಳ್ತೀನಿ ನೋಡಿ, ಇದರಲ್ಲಿ ಆಡಿಯೋ ಔಟ್ಪುಟ್ ಎಲ್ಲದರಲ್ಲೂ ಚೆನ್ನಾಗಿ ಬರ್ತಿದೆ. ಇದರಲ್ಲೂ ಚೆನ್ನಾಗಿ ಬರ್ತಿದೆ, ಈ ಒಂದು ಸ್ಪೀಕರಲ್ಲೂ ಚೆನ್ನಾಗಿ ಬರ್ತಿದೆ. ಇದರ ಆ್ಯಂಪ್ಲಿಫೈರಿಂದ ಔಟ್ಪುಟ್ ಇದು ಮತ್ತು ಆ ಒಂದು ಸ್ಪೀಕರಲ್ಲಿ ಔಟ್ಪುಟ್ ಬರ್ತಾ ಇದೆ. ಸೊ ಪಾಸಿಟಿವ್ ನಂಬರ್ ಪಾಯಿಂಟ್ 2 ಏನಂದರೆ ಈ ಸ್ಪೀಕರಲ್ಲಿ ಒಳ್ಳೆ ಔಟ್ಪುಟ್ ಬರುತ್ತೆ, ಬೇಸ್ ಬರುತ್ತೆ, ಕಂಟ್ರೋಲಿಂಗ್ ಎಲ್ಲ ಚೆನ್ನಾಗಿದೆ, ಔಟ್ಪುಟ್ ಚೆನ್ನಾಗಿ ಕೊಡುತ್ತೆ, ಇದರಲ್ಲೂ ಚೆನ್ನಾಗಿ ಬರುತ್ತೆ ವಾಯ್ಸು. ಸೊ ಪಾಯಿಂಟ್ 3 ಪಾಸಿಟಿವಲ್ಲಿ ಏನಂದರೆ ನಾವು ಲಿಮಿಟಲ್ಲಿ ಸೌಂಡ್ ಕೊಟ್ಟರು ಓಕೆ, ಬ್ಯಾಸ್ ಏನೋ ಚೆನ್ನಾಗಿ ಬರುತ್ತೆ, ಸ್ವಲ್ಪ ಸೌಂಡ್ ಕೊಟ್ಟರು ಬ್ಯಾಸ್ ಬರುತ್ತೆ ಏನೋ ಆಡಿಯೋ ಬರುತ್ತೆ, ಚೆನ್ನಾಗಿದೆ, ಕಾಂಬಿನೇಷನ್ ಎಲ್ಲ ಚೆನ್ನಾಗಿದೆ. ಸೊ ಈಗ ನೆಗೆಟಿವ್ ಪಾಯಿಂಟ್ಸ್ ಕಡೆ ಹೋಗೋಣ ಬನ್ನಿ. ನೆಗೆಟಿವ್ ಪಾಯಿಂಟ್ಸ್ ಕಡೆ ನೀವು ಹೋದರೆ ನೆಗೆಟಿವ್ ಪಾಯಿಂಟ್ ನಂಬರ್ 1, ನೀವು ಸೌಂಡ್ನ ಮ್ಯಾಕ್ಸಿಮಮ್ಮ ಕೊಟ್ಟಿರ್ತೀರ. ಲೈಕ್ ಅರ್ಧ ಸೌಂಡ್ ಕೊಟ್ಟಿರ್ತೀರ. ಅರ್ಧ ಸೌಂಡ್ ಕೊಟ್ಟು ಈ ಒಂದು ಸ್ಪೀಕರಲ್ಲಿ ಪ್ಲೇ ಮಾಡ್ತೀರಾ ನೋಡಿ. ಪ್ಲೇ ಮಾಡಿದಾಗ ಈ ಸ್ಪೀಕರಲ್ಲಿ ಏನಾಗುತ್ತೆ, ಇದರಿಂದ ಔಟ್ಪುಟ್ಟು 3 ಸ್ಪೀಕರ್ಗೆ ಹೋಗ್ಬೇಕಲ್ಲ. ಸೊ ಇದೊಂದು ಸ್ಪೀಕರಲ್ಲಿ ಏನಾಗುತ್ತೆ, ಒಂಥರ ಟ್ರಕ್ ಅಂತ ಒಳಗಡೆ ಏನೋ ಒಂದು ಅಲ್ಲಾಡೋ ಸೌಂಡ್ ಬರುತ್ತೆ. ಅಂದರೆ ಏನೋ ಒಂದು ಆಬ್ಜೆಕ್ಟ್ ಒಳಗಡೆ ಇರುತ್ತೆ, ಆ ಆಬ್ಜೆಕ್ಟ್ ಒಂಥರ ಲೈಟಾಗಿ ಶೇಕ್ ಆಗುತ್ತೆ ಒಳಗಡೆ. ಲೈಕ್ ಇದ್ರ ಪಾರ್ಟ್ ಫಿಟ್ಟಿಂಗ್ಸು ಏನು ಫಿಟ್ಟಿಂಗ್ಸು ಅಲ್ಲಾಡುತ್ತೆ. ಸೊ ಬೋನಸ್ ನೆಗೆಟಿವ್ ಏನಂದರೆ ಈ ಒಂದು ಸ್ಪೀಕರಲ್ಲಿ ನಾವು ಇದರಲ್ಲಿ ಹೈ ಸೌಂಡ್ ಕೊಟ್ಟರೆ ಈ ಒಂದು ಸ್ಪೀಕರಲ್ಲಿ ಆಡಿಯೋ ನೀಟಾಗಿ ಬರೋದಿಲ್ಲ, ಹಾಗೂ ಆ ಒಂದು ಸ್ಪೀಕರಲ್ಲಿ ಆಡಿಯೋನೇ ಸ್ಟಾಪ್ ಆಗೋಗುತ್ತೆ. ಸೊ ಇದರ ಲಾಸ್ಟ್ ಆ್ಯಂಡ್ ಬೋನಸ್ ನೆಗೆಟಿವ್ ಪಾಯಿಂಟ್ ಏನಂದರೆ, ಸೊ ಇದಕ್ಕೆ ನೀವು ಎರಡೂ ಸ್ಪೀಕರ್ನ ಆನ್ ಮಾಡ್ಕೋಬೇಕು. ಎರಡೂ ಸ್ಪೀಕರ್ನ ಆನ್ ಮಾಡ್ಕೊಂಡ್ರೆ ಮಾತ್ರ ಇದರಲ್ಲಿ ಆಡಿಯೋ ಔಟ್ಪುಟ್ ಎಲ್ಲ ಚೆನ್ನಾಗಿ ಬರುತ್ತೆ.
ಸೊ ಈಗ ನೋಡಿ ನಾನೀಗ ಸೌಂಡ್ ಬಾರ್ನ ಆಫ್ ಮಾಡಿದೆ, ಇಲ್ಲಿ ಸೌಂಡ್ ಬಾರ್ನ ಆಫ್ ಮಾಡಿದ್ದೀನಿ. ಸೊ ಈಗ ಆಡಿಯೋ ಪ್ಲೇ ಮಾಡ್ತೀನಿ ನೋಡಿ, ಬೇಸ್ ಔಟ್ಪುಟ್ ಹೇಗೆ ಬರುತ್ತೆ ಮತ್ತು ಎಫೆಕ್ಟ್ ಹೇಗೆ ಬರುತ್ತೆ ನೋಡಿ. ಸೊ ಇದರಲ್ಲಿ ಬರೋದು 4 ಸ್ಪೀಕರು ಪ್ಲಸ್ 2 ಸಬ್ವೂಫರ್ ಬರುತ್ತೆ ಇದರಲ್ಲಿ, 2.1 ಹೋಮ್ ಆಡಿಯೋ ಅಂತ. ಸೊ ಈಗ ಬರೀ ಈ ಒಂದು ಆ್ಯಂಪ್ಲಿಫೈಯರು, ಸ್ಪೀಕರು, ಅದೊಂದು ಸ್ಯಾಟಲೈಟ್ ಸ್ಪೀಕರು. ಸೊ ಈಗ ಪ್ಲೇ ಮಾಡಿ ನೋಡೋದ ಆಡಿಯೋ ಔಟ್ಪುಟ್ ಹೇಗೆ ಬರುತ್ತೆ ಅಂತ. ಒಂದೊಂದೇ ಸ್ಪೀಕರ್ ಕಾಂಬಿನೇಷನ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಸೌಂಡ್ ಬಾರ್ ಯಾರಿಗೆ ಬೇಕು ಸುಮ್ಮನೆ ಸ್ಪೇಸ್ ತಿನ್ನುತ್ತೆ ಅನ್ನೋರಿಗೆ ಈ ಒಂದು ಪಾಯಿಂಟ್ನ ನಿಮಗೆ ತೋರಿಸ್ತೀನಿ ನೋಡಿ. ಸೊ ನೋಡಿ ಎಲ್ಲ ಒಂದೇ ಲೋಡು ಈ ಸ್ಪೀಕರ್ ಸಬ್ವೂಫರ್ ಮೇಲೆ ಬೀಳ್ತಾ ಇದೆ. ಸೊ ಔಟ್ಪುಟ್ ಎಲ್ಲ ಅದ್ರ ಮೇಲೆ ಒಂದು ಲೋಡ್ ಬಿದ್ದರೆ ಸ್ಪೀಕರ್ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಇದರಿಂದ ಏನು ಮಾಡಬೇಕಂದ್ರೆ ನೀವು ಈ ಸೌಂಡ್ ಬಾರ್ನ ಆನ್ ಮಾಡ್ಕೋಬೇಕು. ಈ ಸೌಂಡ್ ಬಾರ್ನ ಆನ್ ಮಾಡಿಕೊಂಡ್ರೆ ಆಡಿಯೋ ನೀಟಾಗಿ ಬ್ಯಾಲೆನ್ಸ್ ಆಗಿ ಸಿಂಕ್ ಆಗುತ್ತೆ. ಅದರಿಂದ ನಿಮಗೆ ಆಡಿಯೋ ಔಟ್ಪುಟ್ ಅದ್ರ ಮೇಲೆ ಅಷ್ಟೊಂದು ಪ್ರೆಷರ್ ಬೀಳಲ್ಲ. ಸೊ ಇದ್ರ ಮೇಲೂ ವೋಲ್ಟೇಜ್ ಬರುತ್ತೆ, ಅದ್ರ ಮೇಲೂ ವೋಲ್ಟೇಜ್ ಬರುತ್ತೆ. ಸೊ ಇದ್ರ ಮೇಲೆ ಪ್ರೆಷರ್ ಬರೋದು ಒಂದು ಸ್ವಲ್ಪ ಕಡಿಮೆ ಆಗುತ್ತೆ. ಇದರಲ್ಲೂ ಓಕೆ ಆವಾಗ ಆಡಿಯೋ ಈಕ್ವಲ್ ಆಗಿ ಡಿವೈಡ್ ಆಗಿ ಒಳ್ಳೆ ಔಟ್ಪುಟ್ ಕೊರುತ್ತೆ. ಸೊ ನೀವು ಈ ಸೌಂಡ್ ಬಾರ್ ಇಲ್ದಲ್ಲೇ ಈ ಕಾಂಬಿನೇಷನ್ ಮಾಡ್ಕೊಂಬಿಡ್ತೀನಪ್ಪ ನಮ್ಗೆ ಆ ಥರ ಎಲ್ಲ ಬೇಡ ಅಂದವ್ರಿಗೆ ಒಂದೇ ಸ್ಪೀಕರ್ ಮೇಲೆ ಲೋಡ್ ಬಿದ್ದು ಆ ಒಂದು ಸ್ಪೀಕರು ಡ್ಯಾಮೇಜ್ ಆಗೋವಂಥ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಾನು ಈ ಸೌಂಡ್ ಬಾರ್ನ ಕನೆಕ್ಟ್ ಮಾಡ್ಕೊತೀನಿ. ಸೊ ಇಲ್ಲೊಂದು ಸ್ಪೀಕರ್ ಇರುತ್ತೆ, ಇಲ್ಲೊಂದು ಸ್ಪೀಕರ್ ಇರುತ್ತೆ, ಇಲ್ಲಿ ಸಬ್ವೂಫರು, ಇಲ್ಲೊಂದು ಸ್ಪೀಕರ್ ಇರುತ್ತೆ. ಇದರಿಂದ ಏನಾಗುತ್ತೆ ಆಡಿಯೋ ನೀಟಾಗಿ ಬ್ಯಾಲೆನ್ಸ್ ಆಗುತ್ತೆ. ಸೊ ಬೋನಸ್ ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂದರೆ, ಸೊ ಈಗ ನೀವು ಇಷ್ಟು ಸ್ಪೀಕರ್ನ ಕನೆಕ್ಟ್ ಮಾಡ್ಕೋತೀರಾ. ಸೊ ನೀವು ಹೇಳ್ತೀರಾ ಇದರಲ್ಲೂ ಸಬ್ವೂಫರ್ ಬೇಕು, ಈ ಒಂದು ಸ್ಪೀಕರಲ್ಲೂ ಸಬ್ವೂಫರ್ ಬೇಕು. ಆಯ್ತಪ್ಪ, ನಿಂಗೆ ಎರಡೂ ಬೇಕಂದರೆ ಹೊಸ ಆ್ಯಂಪ್ಲಿಫೈರ್ ಇನ್ಸ್ಟಾಲ್ ಮಾಡಿದ್ರಲ್ಲಿ ಹೊಸ ಆ್ಯಂಪ್ಲಿಫೈರ್ ಇನ್ಸ್ಟಾಲ್ ಮಾಡಿ ಈ ಒಂದು ಸಬ್ವೂಫರ್ನ ಮತ್ತು ಈ ಒಂದು ಸಬ್ವೂಫರ್ನ ಕನೆಕ್ಟ್ ಮಾಡು. ಔಟ್ಪುಟ್ ನಿನಗೆ ಇಷ್ಟ ಬಂದಂಗೆ ಕಾಂಬಿನೇಷನ್ ಮಾಡ್ಕೊ. ಸೊ ಈ ಒಂದು ವಿಡಿಯೋಲಿ ನಾನು ನಿಮಗೆ ಇದರ ಪಾಸಿಟಿವ್ ಮತ್ತು ನೆಗೆಟಿವ್ಸ್ ಬಗ್ಗೆ ಹೇಳಿದ್ದೆ. ಸೊ ಇವತ್ತಿನ ವಿಡಿಯೋಲಿ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸೊ ತಪ್ಪು ತಿಳ್ಕೊಂಬೇಡಿ, ಬೇರೆ ಏನಾನ ಅಂದಿದ್ರೆ ನನ್ನಿಂದ ನಿಮ್ಮ ಕಡೆ ಎಲ್ಲರಿಗೂ ಸಾರಿ ಅಂತ ಹೇಳ್ತೀನಿ. ಈ ಒಂದು ಪಾಸಿಟಿವ್ ನೆಗೆಟಿವ್ಸ್ ಬಗ್ಗೆ ವಿಡಿಯೋ ಇಷ್ಟೇ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಗೆಲ್ರಿಗೂ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋಲಿ. ಅಲ್ಲಿವರೆಗೂ ನಿಮಗೆಲ್ಲ ಗುಡ್ ಬಾಯ್.